ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಮನು ಟೆಕ್ ಅಪ್ಡೇಟ್ಸ್. ನೀವು ನಮ್ಮ ಚಾನಲ್ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಅಥವಾ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಮಾಡೋ ಪ್ರತಿ ವಿಡಿಯೋ ಕೂಡ ನಿಮ್ಗೆ ಮೊದಲೇ ಬಂದು ತಲುಪುತ್ತೆ. ವಿಡಿಯೋ ಆದರೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ನೋಡೋಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ನಾನು ಹೇಳೋ ಪ್ರತಿ ವರ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೂ ಕಾಲೇಜಸ್ ಸರ್ಚ್ ಮಾಡ್ತಾರೆ ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ವಾಚ್ ಕಂಪ್ಲೀಟ್ ವಿಡಿಯೋ. ಮತ್ತೆ ಮುಂದೆ ರೆಗ್ರೆಟ್ ಆಗ್ತೀರಾ. Without any let's get into the video. The first question ಬಂದು what should you expect from the college? ಮತ್ತೆ what qualities should it have? ಫಸ್ಟ್ ಬಂದು ಅಕ್ರಿಡೇಷನ್ ಅಥವಾ ಅಫಿಲಿಯೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಆ ರೆಸ್ಪೆಕ್ಟಿವ್ ಕಾಲೇಜ್ಗೆ ಅದೊಂದು ಸರ್ಟಿಫಿಕೇಟ್ ಇದ್ದ ಹಾಗೆ. NBA, NAC ಗ್ರೇಡು, AICTC ಮತ್ತು ISO ಸರ್ಟಿಫಿಕೇಷನ್ ಆಗಿರ್ತದೆ. NAC A+ ಮತ್ತು A++ ಅಂತ ಹೇಳಿದ್ರೆ ಅವು ಎಬೋ 3.5 CGPAನ ಮೇಂಟೈನ್ ಮಾಡ್ತವೆ ಅಂತ ಅರ್ಥ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಗಾಯ್ಸ್, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿನ VTU ಅಂತ ಹೇಳ್ಬಿಟ್ಟು ಕರಿತೀವಿ. ಅದಕ್ಕೆ ಅಫಿಲಿಯೇಟೆಡ್ ಆಗಿರಬೇಕು. ಅಟಾನಮಸ್ ಓವರ್ VTU ಯಾಕೆ ಬೆಸ್ಟ್ ಅಂತ ಹೇಳಿದ್ರೆ IASಗೆ ಏಮ್ ಮಾಡ್ತಿರುವಂಥ ಕ್ಯಾಂಡಿಡೇಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಟಾನಮಸ್ ಕಾಲೇಜಲ್ಲಿ ಓದಿದ್ದೆ ಆದರೆ ನೀವು ಯಾವುದೇ ಒಂದು UPS ಎಕ್ಸಾಮ್ಗೆ ಎಲಿಜಿಬಲ್ ಆಗಿರೋದ್ರಿಲ್ಲ. VTU ಎಕ್ಸಾಮ್ ಆದರೆ ಅದು ಆ ಒಂದು ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಏನಿದೆಯಲ್ಲ ಅದೇ ಕ್ವಶನ್ ಪೇಪರ್ ಸೆಟ್ ಮಾಡ್ತದೆ. ಅಟಾನಮಸ್ ಆದರೆ ಆ ಒಂದು ಕಾಲೇಜ್ ಪ್ರಿಮಿಸಸಲ್ಲಿ ಅವರೇ ಒಂದು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ಸೆಕೆಂಡ್ ಕ್ವಾಲಿಟಿ ಬಂದು ಇನ್ಫ್ರಾಸ್ಟ್ರಕ್ಚರ್. ಇದು ಕೂಡ ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ಈ ಒಂದು AI ವರ್ಲ್ಡಲ್ಲಿ ಅಡ್ವಾನ್ಸ್ಡ್ ಕ್ಲಾಸ್ ರೂಮ್ಸ್ ಮತ್ತು ಲ್ಯಾಬೊರೇಟರೀಸ್ ಇರಬೇಕು. ಎಕೋ ಫ್ರೆಂಡ್ಲಿ ಆಗಿರುವಂಥ ಕ್ಯಾಂಪಸ್ ಇರಬೇಕು. ಲಶ್ ಗ್ರೀನ್ ಆಗಿರುವಂಥ ಕ್ಯಾಂಪಸ್ ಇರಬೇಕು. ವಿಚ್ ಗಿವ್ಸ್ ಅಸ್ ಫ್ರೆಶ್ ಫೀಲಿಂಗ್ ಆ್ಯಂಡ್ ನ್ಯೂ ಥಾಟ್ಸ್. ಇನ್ನೊಂದು ವಿಚಾರ ಏನಂದರೆ ನೀವು ಡೇ ಸ್ಕಾಲರ್ ಆಗಿದ್ದರೆ, ಅಂದರೆ ನೀವು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋದಾಗಿದ್ದರೆ ನಿಮ್ಮ ಕಾಲೇಜು ನಿಮ್ಮ ಮನೆಗೆ ತುಂಬ ಹತ್ರ ಇರಬೇಕು. ಅದು ತುಂಬ ದೂರ ಲೊಕೇಟ್ ಆಗಿರಬಾರ್ದು. ವಿತಿನ್ 1 hour ಆರ್ 1.5 hour ನೀವು ರೀಚ್ ಆಗೋ ಥರ ಇರಬೇಕು. ಬೆಸ್ಟ್ ಮತ್ತು ಈಸಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇರಬೇಕು. ಕಾಲೇಜ್ ನಿಯರ್ ಇದ್ದರೆ ಏನು ಹೆಲ್ಪ್ ಆಗುತ್ತೆ ಅಂದರೆ ನೀವು ಎಕ್ಸಾಮ್ ಟೈಮ್ಸಲ್ಲಿ ಓದೋ ಒಂದು ಟೆನ್ಷನಲ್ಲಿ ನೀವು ಕಾಲೇಜ್ ರೀಚ್ ಆಗೋದು ತುಂಬ ಲೇಟ್ ಆಗ್ಬೋದು. ತುಂಬ ದೂರದಿಂದ ಹೋಗಿ ಲೇಟ್ ಆಗಿದ್ದ ಕಾರಣ ನೀವು ಎಜುಟೇಷನಲ್ಲಿ ಎಕ್ಸಾಮ್ನ ಚೆನ್ನಾಗಿ ಅಟೆಂಡ್ ಮಾಡ್ದೇನೋ ಇರ್ಬೋದು. ಆಗಿದ್ದರಿಂದ ನೀವು ಕಾಲೇಜಸ್ನ ನಿಮ್ಮ ನಿಯರೆಸ್ಟಾಗಿರುವಂಥ ಪ್ಲೇಸಸಲ್ಲೇ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿ. ಬೆಂಗಳೂರಂಥ ಸಿಟಿಯಲ್ಲಾದರೆ ರಶ್ಶು ಟ್ರಾಫಿಕಲ್ಲಿ ಹೋಗೋದು ತುಂಬಾ ಕಷ್ಟ ಆಗುತ್ತೆ. ನೆಕ್ಸ್ಟ್ ಬಂದು ಎಕ್ಸ್ಪೀರಿಯನ್ಸ್ ಆಫ್ ಫ್ಯಾಕಲ್ಟಿ. ಅದನ್ನು ನೀವು ಆ ಒಂದು ರೆಸ್ಪೆಕ್ಟಿವ್ ಕಾಲೇಜ್ನ ಒಂದು ಅಫಿಷಿಯಲ್ ವೆಬ್ಸೈಟ್ಸಲ್ಲಾದರೆ ನೋಡ್ಬೋದಾಗಿರುತ್ತೆ. ಟೀಚಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟು. ಯಾವುದೇ ಪ್ರೈವೇಟ್ ವೆಬ್ಸೈಟ್ಸಲ್ಲಿ ನೋಡೋಕೆ ಹೋಗಬೇಡಿ. ಹೇಗೆ ಸರ್ಚ್ ಮಾಡಿ ನೋಡ್ಬೇಕಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ. ಈಗ ನೋಡಿ ಗೈಸ್, ನೀವು ಫಸ್ಟು ನಿಮ್ಮ ಕ್ರೋಮ್ ಅಥವಾ ಗೂಗಲ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಮಾಡಬೇಕಲ್ಲಿ ನಿಮ್ಗೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜ್. ನಾನಾದರೆ ಇಲ್ಲಿ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬರುತ್ತೆ ನೋಡಿ ಕಾಲೇಜು. ಹಾಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ಅಲ್ಲಿ ನಿಮಗೆ ಫ್ಯಾಕಲ್ಟಿ ಪೋರ್ಟಲ್ ಅಂತಿದೆ ನೋಡಿ. ಆ ಫ್ಯಾಕಲ್ಟಿ ಪೋರ್ಟಲ್ಗೆ ಹೋಗಿದ ತಕ್ಷಣ ನಿಮ್ಮ ಡಿಪಾರ್ಟ್ಮೆಂಟ್ಸ್ ನೋಡ್ಬೋದು. ಅಲ್ಲಿ ಡಿಫ್ರೆಂಟು. ನಾನು ನಿಮಗೆ AML ತೋರಿಸ್ತೀನಿ ನೋಡಿ. ಇಲ್ಲಿ HOD ಇದ್ದಾರೆ, ನೆಕ್ಸ್ಟ್ ಡೀನ್, ನೆಕ್ಸ್ಟ್ ಇಲ್ಲೊಬ್ಬ ಅಸೋಸಿಯೇಟ್ ಪ್ರೊಫೆಸರ್ ಇದ್ದಾರೆ ನೋಡಿ. ಅವ್ರದ್ದೊಂದು ತೋರಿಸ್ತೀನಿ ನಿಮಗೆ ಯಾವ ಥರ ಚೆಕ್ ಮಾಡಬೇಕಂತ. ಇಲ್ಲ ಅವ್ರ ಬಯೋ ಎಲ್ಲ ಇದೆ. ನೆಕ್ಸ್ಟ್ ಎಲ್ಲ ಅವ್ರ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, 8+ years ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂತ. ನೆಕ್ಸ್ಟ್ ಅವರೊಂದು ಅವಾರ್ಡ್ಸು, ಅವ್ರ ಪಬ್ಲಿಕೇಶನ್ಸ್ ಏನೇನು ಮಾಡೋರಂತ, ಅವರೊಂದು ಹಿಸ್ಟ್ರಿ ಎಲ್ಲ ಇದರಲ್ಲಿ ನಾವು ಅವೈಲಬಲ್ ಇರುತ್ತೆ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಪ್ಲೇಸ್ಮೆಂಟ್ಸು. ನಾವು ಕಾಲೇಜ್ ಜಾಯಿನ್ ಆಗೋದೇ ಪ್ಲೇಸ್ಮೆಂಟ್ಸ್ಗೋಸ್ಕರ. ಈ ಪ್ಲೇಸ್ಮೆಂಟ್ಸಿಂದಲೇ ನಾವು ಆರಾಮಾಗಿ ಕಾಲೇಜ್ನ ಡಿಸೈಡ್ ಮಾಡ್ಬೋದು. ಅದಕ್ಕೆ ಕೂಡ ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಬೇಕಾಗಿರುತ್ತೆ. ಅದನ್ನೇ ನಿಮಗೆ ಪಕ್ಕದಲ್ಲಿ ತೋರಿಸ್ತೀನಿ ನೋಡಿ. ಅದಕ್ಕೆ ನೀವು ಫಸ್ಟು ನಿಮ್ಮ ಕ್ರೋಮ್ ಅಥವಾ ಗೂಗಲ್ ಬ್ರೌಸರ್ನ ಓಪನ್ ಮಾಡಿಕೊಂಡು ನಿಮಗೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜನ್ನ ಸರ್ಚ್ ಮಾಡ್ಕೊಳ್ಳಿ. ನಾನಾದರೆ ಇಲ್ಲಿ ನಿಮ್ಗೆ ತೋರಿಸ್ಲಿಕ್ಕೆ ಆಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಒಂದು ಕಾಲೇಜ್ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಅದು ಹೆಬ್ಬಾಳಲ್ಲಿ ಲೊಕೇಟ್ ಆಗಿರುವಂಥದ್ದು. ವಿತ್ ಡೀಸೆಂಟ್ ಪ್ಲೇಸ್ಮೆಂಟ್ಸ್, ಎ ಗುಡ್ ಕಾಲೇಜ್ ಅಂತಲೇ ಹೇಳ್ಬೋದು ಅದು ನೋಡಿ. ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಇದೆ, ಕ್ಲಿಕ್ ಮಾಡ್ತೀನಿ. ಅಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ ನೋಡ್ಬೋದು. ಅಲ್ಲಿ 24 years ಆಫ್ ಎಕ್ಸ್ಪೀರಿಯನ್ಸ್ ಅಂತಿದೆ. ಮತ್ತು ಹಂಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ಪ್ಲೇಸ್ಮೆಂಟ್ ಸಿಗುತ್ತೆ ನಿಮಗೆ ಇಲ್ಲಿ. ಆ ಪ್ಲೇಸ್ಮೆಂಟ್ಸಲ್ಲಿ ನೀವು ನೋಡ್ಬೋದು. ಹಂಗೆ ಸ್ಕ್ರೋಲ್ ಮಾಡಿ 400+ MNC ಅಂದರೆ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಂತ. ಮಲ್ಟಿನ್ಯಾಷನಲ್ ಕಂಪ್ನೀಸ್ ಎಷ್ಟು ವಿಸಿಟ್ 400+ ವಿಸಿಟ್ ಮಾಡಿದ್ದಾವೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು 30 LPA ಇದೆ. ಮತ್ತು
2000+ ಆಫರ್ಸ್ ಕೂಡ ಬಂದಿದ್ದಾವೆ. ಅಲ್ಲಿ ನೀವು ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದರೆ ಅಲ್ಲಿ ನೋಡಿ ತೋರಿಸ್ತೀನಿ. ಆ ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲಿ ಬ್ರ್ಯಾಂಚ್ ವೈಸ್ ಮತ್ತು ಎಷ್ಟು ಜನ ಸ್ಟೂಡೆಂಟ್ಸು ರಿಜಿಸ್ಟರ್ ಆಗೋರೆ, ಎಷ್ಟು ಜನ ಸೆಲೆಕ್ಟ್ ಆಗೋರೆ ಅನ್ನೋದು ಇಲ್ಲೆಲ್ಲ ಹಿಸ್ಟ್ರಿ ಇದೆ, ನೀವು ನೋಡ್ಬೋದಾಗಿರುತ್ತೆ. ಇಲ್ಲಿ CS ಬ್ರ್ಯಾಂಚ್ ಹೇಳೋದಾದರೆ 132 ಸ್ಟೂಡೆಂಟ್ಸ್ ಇದ್ದರೆ ರಿಜಿಸ್ಟರ್ ಆಗಿರುವಂಥದ್ದು 124. ಅಲ್ಲಿ ಲೋಯೆಸ್ಟ್ ಪ್ಯಾಕೇಜ್ ಬಂದುಬಿಟ್ಟು 2.4 LPA ಇದೆ. ಕಂಪ್ನಿ ಬಂದುಬಿಟ್ಟು ನೋಡಿ ಇಲ್ಲಿ ಕಂಪ್ನಿ ಕಾಣಿಸ್ತಾ ಇದೆ, ಕ್ವೆಸ್ಟ್ ಗ್ಲೋಬಲ್ ಅಂತ. ನೆಕ್ಸ್ಟ್ ಆವರೇಜ್ ಪ್ಯಾಕೇಜ್ ಬಂದು 10.32 LPA ಇದೆ, ಕಂಪ್ನಿ ಓಸ್ಲ್ಯಾಶ್ ಅಂತ. ಹೈಯೆಸ್ಟ್ ಪ್ಯಾಕೇಜ್ 15 LPA, ಕಂಪ್ನಿ ಫೋನ್ಪೇ. ಇದು 2023 ಪ್ಲೇಸ್ಮೆಂಟ್ ರೆಕಾರ್ಡ್ ಆಗಿರುತ್ತೆ. ಆವರೇಜ್ 8 to 10 ಇಸ್ ಬೆಸ್ಟ್. ನೆಕ್ಸ್ಟ್ ಕ್ರೈಟೀರಿಯಾ ಬಂದು ಇಂಡಸ್ಟ್ರಿ ಕೊಲಾಬ್ರೇಷನ್, ಕಂಪ್ನಿ ವಿಸಿಟ್ ಆ್ಯಂಡ್ ಆಫರ್ಸ್, ಇಂಟರ್ನ್ಶಿಪ್ ಆಪರ್ಚುನಿಟೀಸ್, ರಿಸರ್ಚ್ ಆಪರ್ಚುನಿಟೀಸ್ ಫಾರ್ ಹೈಯರ್ ಎಜುಕೇಷನ್. ಈ ಎಲ್ಲ ಡೀಟೇಲ್ಸ್ ಕೂಡ ನಿಮ್ಗೆ ಬೇಕಾಗಿರುವಂಥ ಕಾಲೇಜ್ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಇದರ ಒಂದು ಡೀಟೇಲ್ಸ್ ಎಲ್ಲನೂ ಕೊಟ್ಟಿರ್ತಾರೆ. ಪ್ರತಿ ವರ್ಷ ಎಷ್ಟು ಕಂಪ್ನೀಸ್ ವಿಸಿಟ್ ಮಾಡ್ತವೆ. ನೆಕ್ಸ್ಟು ಇಂಟರ್ನ್ಶಿಪ್ ಅಂತ ಇದೆ. ಇಂಟರ್ನ್ಶಿಪ್ ಅಂತ ಹೇಳಿದ್ರೆ ಪ್ಲೇಸ್ಮೆಂಟ್ಸ್ ಆಗೋ ಟೈಮಲ್ಲಿ ಜಾಬ್ನ ಪ್ರೊವೈಡ್ ಮಾಡ್ತಾರೆ, ಆದರೆ ಅದು ಕಂಪ್ಲೀಟ್ಲಿ ಬೇಸ್ಡ್ ಅಂತ ಅಗ್ರಿಮೆಂಟ್ ಟೈಮ್ ಮುಗಿದೋಗಿದ ತಕ್ಷಣ ಕಂಪ್ನಿಯಿಂದ ತೆಗೆದಾಕ್ಬೋದು, ಅಥವಾ ಅದೇ ಕಂಪ್ನಿಯಲ್ಲಿ ನೀವು ಕಂಟಿನ್ಯೂ ಕೂಡ ಮಾಡ್ಬೋದು, ನೀವು ಚೆನ್ನಾಗಿ ವರ್ಕ್ ಮಾಡಿದ್ದೇ ಆದರೆ. ಅದಕ್ಕೂ ಕೂಡ ಇಂತಿಷ್ಟು ಅಂತ ಪ್ಯಾಕೇಜ್ನ ಪ್ರೊವೈಡ್ ಮಾಡಿರ್ತಾರೆ. ನೆಕ್ಸ್ಟ್ ಬಂದು ರಿಸರ್ಚ್ ಆಪರ್ಚುನಿಟೀಸ್. ಇದು ಎಕ್ಸ್ಪೆಷಲಿ ಫಾರ್ ಹೈಯರ್ ಎಜುಕೇಷನ್ ಮಾಡೋರಿಗೆ, ಅಂದರೆ MBA ಆ ಥರ ಮಾಡ್ತಾರಲ್ವ, ಆ ಪ್ಲ್ಯಾನ್ಸ್ ಇರೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅಂಥವರು ರಿಸರ್ಚ್ ಓರಿಯೆಂಟೆಡ್ ಕಾಲೇಜಸಲ್ಲಿ ಸೇರ್ಕೊಳ್ಳೋದು ಒಳ್ಳೆಯದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರೇಟಿಂಗ್ ಆ್ಯಂಡ್ ರಿವ್ಯೂಸ್. ಯಾವುದೊಂದು ಪರ್ಟಿಕ್ಯುಲರ್ ಕಾಲೇಜ್ ಔಟ್ ಆಫ್ 5 3.6ಗಿಂತ ಎಬೋವ್ ಇದ್ದರೆ ಅದು ಗುಡ್ ಕಾಲೇಜ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಗೂಗಲ್ಗೆ ಸರ್ಚ್ ಮಾಡಿದ್ದೆ, ಅದರಲ್ಲಿ ನಿಮಗೆ ಡಿಫ್ರೆಂಟ್ ವೆಬ್ಸೈಟ್ಸ್ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿ ನೋಡ್ಬೋದು, ಆ ರಿವ್ಯೂಸ್ ನೋಡ್ಬೋದು ಮತ್ತು ರೇಟಿಂಗ್ಸ್ ನೋಡ್ಬೋದು. ರಿವ್ಯೂಸ್ ಬಂದು ಡಿಫ್ರೆಂಟ್ ಬ್ರ್ಯಾಂಚಲ್ಲಿ ಓದಿರ್ತಾರಲ್ವ, ಆ ಒಂದು ಬ್ರ್ಯಾಂಚ್ನ ಕೂಡ ಮೆನ್ಷನ್ ಮಾಡಿರ್ತಾರೆ, ನೀವು ನೋಡ್ಬೋದಾಗಿರುತ್ತೆ. ಇಷ್ಟಾಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಒಂದು ಒಪಿನಿಯನ್ನ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.